ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ದೀವಿ. ನಾನಿವತ್ತು ನಿಮಗೆ ಯು ಪಿ ಐ ಆ್ಯಪ್ ಪೇಮೆಂಟ್ಸ್ ಲೈಕ್ ಅಮೆಜಾನ್ ಪೇ, ಗೂಗಲ್ ಪೇ, ಫೋನ್ಪೇಗಳಂಥ ಯು ಪಿ ಐ ಟ್ರಾನ್ಸಾಕ್ಷನ್ಗಳಲ್ಲಿ ಆಗೋವಂಥ ಸ್ಕ್ಯಾಮ್ನ ಹೇಗೆ ಅವಾಯ್ಡ್ ಮಾಡೋದು, ಹಾಗೆ ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡುವಾಗ ನಮ್ಮಿಂದ ಆಗೋವಂಥ ಕೆಲವೊಂದಿಷ್ಟು ಮಿಸ್ಟೇಕ್ಗಳ ಬಗ್ಗೆ ಎಚ್ಚರ ವಹಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಸೇಫ್ಟಿ ಟ್ರಿಕ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಆರು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೇಫ್ಟಿ ಟಿಪ್ ನಂಬರ್ 1, ಸೆಕ್ಯೂರ್ ಆಗಿರೋ ಅಂಥ ಯು ಪಿ ಐ ಆ್ಯಪ್ನ ಯೂಸ್ ಮಾಡಿ. ಯು ಪಿ ಐ ಟ್ರಾನ್ಸಾಕ್ಷನ್ನಿಂದ ಕ್ಯಾಶ್ಬ್ಯಾಕ್ ಬರುತ್ತೆ ಅಂತ ಆಸೆಗೆ ಬಿದ್ದು ನಾವೇನಾದರೂ ಸೆಕ್ಯೂರ್ ಇಲ್ದಿರೋ ಅಂಥ ಯು ಪಿ ಐ ಆ್ಯಪ್ನ ಯೂಸ್ ಮಾಡ್ತಿದ್ರೆ ಒಂದಿನ ಯು ಪಿ ಐ ಸ್ಕ್ಯಾಮ್ನಿಂದ ನಮ್ಮ ಅಕೌಂಟ್ನಲ್ಲಿರೋ ದುಡ್ಡು ಏನಾದರೂ ಖಾಲಿ ಆದರೆ ವಾಪಸ್ ಬರುತ್ತಾ? ಹಾಗಾಗಿ ನೀವೇನಾದರೂ ಯು ಪಿ ಐ ಯೂಸ್ ಮಾಡ್ತಿರೋರಾದರೆ ಒಂದೊಳ್ಳೆ ಪಾಪ್ಯುಲರ್ ಆಗಿರೋ ಅಥವಾ ಸೆಕ್ಯೂರ್ ಆಗಿರೋ ಆ್ಯಪ್ನ ಯೂಸ್ ಮಾಡಬೇಕು. ಸೇಫ್ಟಿ ಟಿಪ್ ನಂಬರ್ 2, ಅನ್ನೋನ್ ನಂಬರ್ನಿಂದ ಬಂದಿರೋವಂಥ ಮೆಸೇಜ್ನಲ್ಲಿರೋ ಯಾವುದೇ ಲಿಂಕ್ನ ಓಪನ್ ಮಾಡಬೇಡಿ. ಇತ್ತೀಚೆಗೆ ಕೆಲವೊಂದಿಷ್ಟು ಸ್ಕ್ಯಾಮ್ ನಡೀತಿದೆ. ಅದೇನೆಂದರೆ, ನಿಮ್ಮ ನಂಬರ್ನಲ್ಲಿ ಆಫರ್ ಬಂದಿದೆ, ಇಷ್ಟು ಅಮೌಂಟ್ ಅಂತ ಕ್ರೆಡಿಟ್ ಆಗಿದ್ದು ಅದನ್ನ ಡ್ರಾ ಮಾಡೋಕ್ಕೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಮೆಸೇಜ್ ಬಂದಿರುತ್ತೆ. ಅದನ್ನೇನಾದರೂ ನೀವು ಕ್ಲಿಕ್ ಮಾಡಿದರೆ ಎಲ್ಲ ಗೋವಿಂದ. ಸೇಫ್ಟಿ ಟಿಪ್ ನಂಬರ್ 3, ನಿಮ್ಮ ಯು ಪಿ ಐ ಪಾಸ್ವರ್ಡ್ನ ಅಥವಾ ಪಿನ್ನ ಡಿಫಿಕಲ್ಟ್ ಆಗಿ ಸೆಟ್ ಮಾಡ್ಕೊಳ್ಳಿ. ನೀವೇನಾದರೂ ನಿಮ್ಮ ಯು ಪಿ ಐ ಪಿನ್ ಅಥವಾ ಪಾಸ್ವರ್ಡ್ನ ಈಸಿಯಾಗಿ ಇಟ್ಕೊಂಡಿದ್ರೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಯಾಕಂದರೆ ಈಸಿಯಾಗಿರೋ ಅಥವಾ ಅಸ್ಯೂಮ್ ಮಾಡೋ ಅಂಥ ಪಾಸ್ವರ್ಡ್ ನೀವೇನಾದರೂ ಇಟ್ಟಿದ್ರೆ ಸ್ಕ್ಯಾಮರ್ ಅದನ್ನು ಹ್ಯಾಕ್ ಮಾಡಿ ಈಸಿಯಾಗಿ ನಿಮ್ಮ ಅಕೌಂಟ್ನಲ್ಲಿರೋ ಅಮೌಂಟ್ನ ಎತ್ಕೊಂಡು ಪೋಟ್ ಆಗಿಬಿಡ್ತಾನೆ. ಪೋಟ ಆಗ್ಬಿಟ್ಟವನೆಂದ್ರೆ ಗೊತ್ತಿಲ್ವಾ? ಕದ್ಬಿಟ್ಟ, ಎದ್ಬಿಟ್ಟ, ಓಡೋಗ್ಬಿಟ್ಟ, ಎಸ್ಕೇಪ್ ಆಗ್ಬಿಟ್ಟ, ರೈಟ್ ಹೇಳ್ಬಿಟ್ಟ. ಇದಕ್ಕೆಲ್ಲ ಅಚ್ಚ ಕನ್ನಡದಲ್ಲಿ ಪೋಟ ಆಗ್ಬಿಟ್ಟ ಅನ್ನೋ ಪದನ ಹೊಸದಾಗಿ ನಾನೇ ಕಂಡಿಡ್ದಿದ್ದೀನಿ. ಸೇಫ್ಟಿ ಟಿಪ್ ನಂಬರ್ 4, ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡುವಾಗ ನಿಮ್ಮ ಫೋನ್ ನೆಟ್ವರ್ಕ್ ಬಗ್ಗೆ ಗಮನ ಇರಲಿ. ಯು ಪಿ ಐಯಿಂದ ಪೇಮೆಂಟ್ ಮಾಡುವಾಗ ನಿಮ್ಮ ಫೋನ್ ನೆಟ್ನೇ ಯೂಸ್ ಮಾಡಿ. ಒಂದು ವೇಳೆ ವೈಫೈ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ತಿದ್ರೆ ಅದನ್ನು ಅವಾಯ್ಡ್ ಮಾಡಿ. ಇಲ್ಲಾಂದರೆ ಯು ಪಿ ಐ ಹ್ಯಾಕರ್ ಅವರ ಕೈ ಚಳಕ ತೋರಿಸ್ತಾರೆ. ತೋರಿಸ್ತೀನಿ. ಸೇಫ್ಟಿ ಟಿಪ್ ನಂಬರ್ 5, ಯು ಪಿ ಐ ಪೇಮೆಂಟ್ ಮಾಡುವಾಗ ರಿಸೀವರ್ ಡೀಟೇಲ್ನ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ. ಯು ಪಿ ಐ ಪೇಮೆಂಟ್ ಮಾಡಬೇಕಾದ್ರೆ ನೀವು ಅಮೌಂಟ್ ಸೆಂಡ್ ಮಾಡಬೇಕು ಅಂದ್ಕೊಂಡಿರೋ ಪರ್ಸನ್ ಡೀಟೇಲ್ನ ನೀಟಾಗಿ ಚೆಕ್ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ದುಡ್ಡು ಹೋದ್ಮೇಲೆ ನಾನೇನಯ್ಯ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ ಅಂತ ಪೇಚಾಡೋದು ತಪ್ಪುತ್ತೆ. ಇದಿಷ್ಟು ಯು ಪಿ ಐ ಪೇಮೆಂಟ್ ಸ್ಕ್ಯಾಮ್ನ ಹೇಗೆ ಅವಾಯ್ಡ್ ಮಾಡೋದು, ಹಾಗೆ ಯು ಪಿ ಐ ಪೇಮೆಂಟ್ ಮಾಡುವಾಗ ನಾವು ಮಾಡುವಂಥ ಮಿಸ್ಟೇಕ್ಗಳಿಂದ ಹೇಗೆ ಸೇಫ್ ಆಗೋದು ಅನ್ನೋದ್ರ ಬಗ್ಗೆ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ಕನ್ನಡ ಟೆಕ್ ವಿಡಿಯೋಗಳಿಗಾಗಿ ಆರು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.